ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಂದು ನೀವು ವೆಜಿಟೇಬಲ್ಸ್ ಸಲಾಡ್ ಕೇಳಿರ್ತೀರಾ, ಫ್ರೂಟ್ಸ್ ಸಲಾಡ್ ಕೇಳಿರ್ತೀರಾ. ನಾನಿವತ್ತು ನಿಮಗೆ ಬಂದು ಕಾಳಿನ ಸಲಾಡ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಫಸ್ಟು ಕ್ಯಾರೆಟ್ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಟೊಮ್ಯಾಟೊ ಸ್ವಲ್ಪ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಸ್ವಲ್ಪ ಹಚ್ಕೊಂಡಿದ್ದೀನಿ, ನಿಂಬೆಕಾಯಿ, ಇದು ಬಂದು ಗ್ರೀನ್ ಚಿಲ್ಲೀಸ್ ಒಂದೇ ಎತ್ಕೊಂಡಿದ್ದೀನಿ, ಖಾರ ಸ್ವಲ್ಪ ಕಡಿಮೆ ಬೇಕು ಅಂತ ನೋಡಿ ಗೈಸ್. ಮತ್ತು ನಾನು ಕಾಳನ್ನ ಊರಿಟ್ಟಿದ್ದೆ ನೈಟು, ಸ್ವಲ್ಪ ಈ ಥರ ಮೆತ್ತಕ್ಕಾದ್ರೂ ಪರವಾಗಿಲ್ಲ ನೋಡಿರಿ, ಈ ಥರ ಮೆತ್ತಕ್ಕಾದ್ರೂ ಪರವಾಗಿಲ್ಲ, ನೆನೆಸಿರ್ಬೇಕು ನೋಡಿ, ನೆನೆಸಿಟ್ಟಿದ್ದೀನಿ. ಮತ್ತು ಇದನ್ನ ಸೋಸೋದಕ್ಕೆ ತರಕಾರಿ ಅಂದರೆ ಫ್ರೂಟ್ಸ್ ಇದು ಮಾಡಿದಾಗ ಸೋಸೋ ಜಾರ್ ಎತ್ಕೊತೀವಲ್ಲ, ಅದನ್ನು ಎತ್ಕೊಂಡಿದ್ದೀನಿ ಬನ್ನಿ ಗೈಸ್. ಎತ್ಕೊಂಡು ಈ ರೀತಿ ಇಟ್ಕೊಂಡು ಕಾಳನ್ನ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇದರಲ್ಲಿದೆ, ಇನ್ನೊಂದು ಸ್ವಲ್ಪ ಕೆಳಗೆ ಇದೆ. ಅದನ್ನು ಕ್ಲೀನಾಗಿ ತೊಳ್ಕೊಳ್ಳೋದಕ್ಕೆ ಈ ಥರ ನಲ್ಲಿ ನೀರು ಆನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಇರುವಂತಹ ಬೌಲ್ ತೆಕ್ಕೊಂಡೆ. ನೆಕ್ಸ್ಟು ಇದನ್ನು ಫುಲ್ಲು ಇದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ತರಕಾರಿ ತೆಕ್ಕೊಳ್ಳೋಣ. ತರಕಾರಿ ಇಲ್ಲದೆ ನಿಂಬೆಹಣ್ಣನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ತರಕಾರಿನ ಸೈಡ್ ಎತ್ಕೊಂಡು ಅಪ್ಲೈ ಮಾಡೋಣ. ತರಕಾರಿ ಎಲ್ಲ ಅಪ್ಲೈ ಮಾಡಿದ್ದೀನಿ. ಮತ್ತು ಈಗ ಜೀರಿಗೆ ಡಬ್ಬ, ಇದರಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಏನಕ್ಕೆ ಅಂದರೆ ಜೀರ್ಣ ಆಗಲಿ ಅಂತ. ಜೀರಿಗೆ ಹಾಕಿ ಆಯಿತು. ಮತ್ತು ಕ್ರಿಸ್ಪಿ ಇರಲಿ ಅಂತ ಖಾರ ಬುಂದಿ ನೋಡಿ, ನಾನು 3 ಸ್ಪೂನ್ ಎಷ್ಟು ಇಡ್ಸಿತ್ತು ಅಷ್ಟೇ ಖಾರ ಬುಂದಿ ಹಾಕಿದೆ. ಮತ್ತು ಟೇಸ್ಟಿಗೆ ಖಾರದ ಪುಡಿ, ಮತ್ತು ಇದು ಅರಿಶಿನ ನೋಡಿ. ಚಿಕನ್ ಚೂರು ಹಾಕ್ಲಾ ಬೇಡವಾ ಅಂತ ಚೂರು ಹಾಕಿದೆ ಟೇಸ್ಟಿಗೆ. ಈ ಥರ ಇದೆ, ಇಲ್ಲಿ ಕಲಿಸೋಣ. ಮತ್ತು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ನೀವು ಕಲಸಿ ಒಂದು ಬಾಣಲಿಗೆ ಟ್ರಾನ್ಸ್ಲೇಟ್ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಲಾಸ್ಟ್ ಔಟಿಂಗ್ಗೆ ನಿಮಗೆ ಕರಿಬೇವು ಸೊಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ, ನನಗೆ ಬೇಕಿತ್ತು, ನಾನು ಹಾಕ್ಕೊಂಡಿದ್ದೀನಿ. ವಾವ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋ ಆಯಿಲ್ ನೋ ಬಾಯ್ಲ್ ಎಲ್ಲ ಹೇಳ್ತೀನಿ ನೋಡಿ, ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ. ಮತ್ತು ಲಾಸ್ಟಲ್ಲಿ ನಿಂಬೆಹಣ್ಣು ಕ್ರಿಸ್ಪಿ ಇರಲಿ ಅಂತ ನಿಂತ್ಕೊಳ್ಳಿ ನೀವು.